ಕುಮಾರಸ್ವಾಮಿ ನಿನ್ನೆ ಜೆಡಿಎಸ್ ಮುಖಂಡರು ಮಾಜಿ ಮುಖ್ಯಮಂತ್ರಿಗಳು ಆಗಿರುವಂತಹ ಕುಮಾರಣ್ಣ ಅವರನ್ನ ಬಿಡದಿಯಲ್ಲಿರುವಂತಹ ಅವರ ಮನೆಯಲ್ಲಿ ಭೇಟಿಯಾಗಿ ನಾನು ಮಾತುಕತೆಯನ್ನು ಕೂಡ ನಡೆಸಿದೆ. ಮೂಲತಃ ನಾನು ಅಲ್ಲಿಗೆ ಹೋಗಿದ್ದು ಇತ್ತೀಚೆಗೆ ನನ್ನ ತಮ್ಮನನ್ನ ಮರಗಳತನದ ವಿಚಾರದಲ್ಲಿ ಅನಗತ್ಯವಾಗಿ ಎಳೆತಂದು ಎಫ್ಐಆರ್ನಲ್ಲಿ ಹೆಸರೇ ಇಲ್ಲದಿದ್ದವನಿಗೆ ಅರೆಸ್ಟ್ ಮಾಡಿ ಕೋರ್ಟ್ನಲ್ಲಿ ಪ್ರೊಡ್ಯೂಸ್ ಮಾಡುವಂತಹ ಒಂದು ದುರುದ್ದೇಶಪೂರಿತ ರಾಜಕೀಯ ಷಡ್ಯಂತ್ರ ಏನು ನಡೀತು ಅದರ ಬಗ್ಗೆ ಕೂಲಂಕಷವಾಗಿ ಜನಕ್ಕೆ ಅರ್ಥವಾಗುವ ರೀತಿಯಲ್ಲಿ ದಾಖಲೆ ಸಮೇತ ಸತ್ಯ ಸಂಗತಿಯನ್ನ ಬಿಚ್ಚಿಟ್ಟಂತಹ ಕುಮಾರಣ್ಣನಿಗೆ ನಾನು ವೈಯಕ್ತಿಕವಾಗಿ ಹೋಗಿ ಧನ್ಯವಾದವನ್ನು ಕೃತಜ್ಞತೆಯನ್ನು ಅರ್ಪಿಸಿದೆ. ಹಾಗೆ ಬಿಜೆಪಿ ಜೆಡಿಎಸ್ ಮೈತ್ರಿ ಇಡೀ ರಾಜ್ಯದಲ್ಲಿ ಇರೋದ್ರಿಂದ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನನಗೆ ಅವರ ಆಶೀರ್ವಾದ ಮತ್ತು ಬೆಂಬಲ ಬೇಕು ಅಂತ ಹೇಳಿ ಅವ್ರು ಕೇಳಿಕೊಂಡೆ. ಯಾಕಂದ್ರೆ 2014ರಿಂದಲೂ ಕೂಡ ಬಹಳ ನಾನು ಬಿಜೆಪಿ ಕ್ಯಾಂಡಿಡೇಟ್ ಆದರೂ ನನಗೆ ಆಲ್ ಪಾರ್ಟಿ ವೋಟರ್ಸ್ ಇದ್ದಾರೆ. ಜೆಡಿಎಸ್ ಮತ್ತು ಕಾಂಗ್ರೆಸ್ನಲ್ಲಿರುವಂತವರು ಕೂಡ ಮೋದಿಜಿ ಭಕ್ತರು ಯಾರಿದ್ದಾರೆ ಅವರು ಕೂಡ ನನಗೆ ವೋಟ್ ಹಾಕ್ತಾ ಇದ್ರು. ಸರಿ, ನಮ್ದು ಅಧಿಕೃತವಾದಂಥ ಮೈತ್ರಿ ಜೆಡಿಎಸ್ ಪಕ್ಷದಿಂದ ಜೊತೆ ಇದೆ. ಕಾಂಗ್ರೆಸ್ನಲ್ಲೂ ಮೋದಿಜಿ ಅವರ ಬಗ್ಗೆ ಸದಾಭಿಪ್ರಾಯ ಇರುವಂತವ್ರು ವೋಟ್ ಹಾಕ್ತಾರೆ. ಆದರೆ ಜೆಡಿಎಸ್ನವರು ಈ ನಮ್ಮ ಜೊತೆ ಅಧಿಕೃತವಾದಂಥ ಮೈತ್ರಿಯಲ್ಲಿ ಇರೋದ್ರಿಂದ ಅವರು ದೊಡ್ಡ ಪ್ರಮಾಣದಲ್ಲಿ ಇಳಿದು ಕೆಲಸವನ್ನು ಮಾಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಹಾಗಾಗಿ ಕುಮಾರಣ್ಣನ ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕೆ, ಅವರ ಬೆಂಬಲವನ್ನು ಪಡ್ಕೊಳ್ಳಿಕ್ಕೆ ಹೋಗಿದ್ದೆ. ಅವರ ಬೆಂಬಲ, ಅವರ ಆಶೀರ್ವಾದ ನನ್ನ ಮೇಲೆ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ.